ಇದು ಪ್ರಾಪರ್ಟೀಸ್ ಇನ್ ಮೈಸೂರು ಯೂಟ್ಯೂಬ್ ಚಾನಲ್. ಟಿ ನರಸೀಪುರ ರೋಡ್. ಇದು 9 ಎಕರೆ ರೆಡಿ ಫಾರ್ಮ್ ಹೌಸ್. ಎಲ್ಲ ಥರದ್ದು ಹಣ್ಣಿನ ಗಿಡ, ಮನೆ ಇದೆಲ್ಲ ಇದೆ ನೋಡಿ. ಇದೆಲ್ಲ ಮಾವಿನ ಮರಗಳು, ಹಿಂದ್ಗಡೆ ತೆಂಗಿದೆ. ಈಗಲೇ ಎಂಟ್ರ್ ಆಗಿರೋದು ತೋಟಕ್ಕೆ. ಇನ್ನು ಮುಂದಕ್ಕೆ 1 by 1 ಎಲ್ಲ ಈ ಫಾರ್ಮ್ ಹೌಸ್ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಕನಿಷ್ಠ ಒಂದು 18ರಿಂದ 19 ವೆರೈಟೀಸ್ದು ಫ್ರೂಟ್ ಟ್ರೀಸ್ ಇದೆ. ಇದು ಫಾರ್ಮ್ ಹೌಸ್ ಎಂಟ್ರೆನ್ಸ್ ಒಳಗಡೆ ಬಂದಿರೋದು, ಈ ತೋಟದ ಒಳಗಡೆ ಬಂದಿರೋದು. ಈಗ ಸುತ್ತ ಬೌಂಡ್ರಿಯಲ್ಲಿ ತೆಂಗು ಮತ್ತು ಟೀಕ್ ಮರ ಹಾಕಿದ್ದಾರೆ. ಹಿಂಗೆ ಹೋಯ್ತಾ ಬೇರೆ ಬೇರೆ ಹಣ್ಣಿನ ಗಿಡಗಳು ಹಾಕಿದ್ದಾರೆ ನೋಡಿ. ಇದೆಲ್ಲ ಮಾವು, ಎಲ್ಲ ಬಾದಾಮಿನೇ ಹಾಕಿದ್ದಾರೆ. ನೋಡಿ, ಇಲ್ಲೂ ಜಾಸ್ತಿ ಮಾವು ಹಾಕಿದ್ದಾರೆ. ಟಿ ನರಸೀಪುರ ರೋಡಲ್ಲಿ ಹೆಚ್ಚು ಕಮ್ಮಿ ಒಂದು 23ನೇ ಕಿಲೋಮೀಟರ್ ಇರ್ಬೋದು. ಇದು ಆ ಎಂಡ್ ಕಾಣ್ತಾ ಇದೆಯಲ್ಲ, ಅದೇ ಗೇಟಿಂದ ನಾನು ಎಂಟ್ರಿ ತಗೊಂಡಿದ್ದು. ನೋಡಿ, ಈ ಕಡೆ ಎಲ್ಲ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ. ಆ ಕಡೆ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ. ಒಂದು ಚೆನ್ನಾಗಿರೋದು ಮನೆ, RCC ಮನೆ ಇದೆ, ಅದನ್ನು ತೋರಿಸ್ತೀನಿ ಈಗ. ನೋಡಿ, ಇಲ್ಲಿ ಬಿಳಿ ಕಲರ್ದು ಕಾಣ್ತಾ ಇದೆಯಲ್ಲ, ಇದು 3 BHK ಮನೆ. ಇದು ಇದೇ ಮನೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಉಯ್ಯಾಲೆ ಇದೆಲ್ಲ ಹಾಕಿದ್ದಾರೆ ಆಟ ಆಡೋದಕ್ಕೆ. ಮೇಲ್ಗಡೆ ಕೂತ್ಕೊಂಡು ಪಾರ್ಟಿ ಎಲ್ಲ ಮಾಡ್ಬೋದು, ಆ ಥರ ಮಾಡಿದ್ದಾರೆ. ಈ ಕಡೆ ರೈಟ್ ಸೈಡಲ್ಲಿ ಬಂದು ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ. ಒಳಗಡೆ ಅದಕ್ಕೆ ಬೀಗ ಸಿಕ್ಕಿಲ್ಲ ನಮಗೆ, ಅದಕ್ಕೆ ನಾನು ಹೊರಗಡೆ ಮಾಡ್ತಾ ಇರೋದು. ಇದರಲ್ಲಿ 18 ವೆರೈಟೀಸ್, 18ರಿಂದ 19 ವೆರೈಟೀಸ್ ಫ್ರೂಟ್ ಟ್ರೀಸ್ ಇದೆ ಎಲ್ಲ ಸೇರಿ. ರೆಡ್ ಸಾಯಿಲ್ ಇದೆ. ಮೈಸೂರಿಂದ 23 ಕಿಲೋಮೀಟ್ರ್, 24 ಕಿಲೋಮೀಟ್ರ್ ಬರ್ಬೋದು ಅಷ್ಟೇ ಮೈಸೂರು ಸಿಟಿ ಸೆಂಟ್ರಿಂದ. ನೋಡಿ, ಮೇಲ್ಗಡೆ ಇದರಲ್ಲಿ ಉಯ್ಯಾಲೆ ಎಲ್ಲ ಹಾಕಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್. ಇದು RCC ಬಿಲ್ಡಿಂಗ್ ಕಂಪ್ಲೀಟ್. ಫುಲ್ಲು ಫಾರ್ಮ್ ಹೌಸ್ ಸೆಂಟ್ರಲ್ಲಿ ಮನೆ ಕಟ್ಟಿರೋದು, ಸುತ್ತ ಗಾರ್ಡನ್ನು. ಇದರದ್ದು ಬೆಲೆ 12 ಕೋಟಿ ಹೇಳ್ತಾ ಇದ್ದಾರೆ, 12 CR ಹೇಳ್ತಾ ಇದ್ದಾರೆ. ಟೋಟಲ್ 9 ಎಕರೆ ಇದೆ ಇದು ಬೌಂಡ್ರಿ. ಎಲ್ಲ ದೊಡ್ಡ ದೊಡ್ಡ ಮರಗಳೇ ಇರೋದು, ಎಲ್ಲ ಹಣ್ಣು ಕೊಡ್ತಾ ಇರೋಂಥದ್ದು. ಇದು ಡ್ರ್ಯಾಗನ್ ಫ್ರೂಟ್. ಇದು ವಾಚ್ಮ್ಯಾನ್ ಮನೆ. ಇದು
ನೋಡಿ, ಈ ಥರದ್ದು ನಿಮ್ಮ ಹತ್ರನೂ ಏನಾರ ತೋಟ, ಜಮೀನು ಈ ಥರದ್ದೆಲ್ಲ ಫಾರ್ಮ್ಸ್ಗಳೆಲ್ಲ ರೆಡಿ ಇದ್ದರೆ ನನಗೆ ಸಂಪರ್ಕ ಮಾಡಿ. ನೀಟಾಗಿ ಕೆಲಸ ಮಾಡ್ಕೊಂಡು ನನ್ನ ಹತ್ರ ಕೊಡೋವ್ರಿಗಿಂತ ತಗೊಳ್ಳೋರು ಜಾಸ್ತಿ ಜನ ಇದ್ದಾರೆ. ಬಟ್ ಲೀಗಲ್ ಕ್ಲಿಯರ್ ಇರಬೇಕು, ಅದೊಂದು ಸಮಸ್ಯೆ ಇರ್ತದೆ. ಅದೆಲ್ಲ ಚೆಕ್ ಮಾಡಿಬಿಟ್ಟೆ ನಾನು ಡೀಲ್ ಮಾಡೋದು. ಯಾರಾದರೂ ಈ ಥರ ಸೇಲ್ ಮಾಡೋರಿದ್ದರೆ ಮೈಸೂರು ಸುತ್ತಮುತ್ತ, ಮೈಸೂರಿಂದ 50-60 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನನಗೆ ಸಂಪರ್ಕ ಮಾಡಿ. ನೀಟಾಗಿ ಡೀಲ್ ಮಾಡಿಕೊಡ್ತೀನಿ, ಏನೂ ಸಮಸ್ಯೆ ಇಲ್ದಂಗೆ. ನಮ್ಮ ಹತ್ರ ಬರೋರೆಲ್ಲ ಜಾಸ್ತಿ ಬೆಂಗಳೂರು, ಆಂಧ್ರ, ಹೈದ್ರಾಬಾದಿಂದ, ಬೆಂಗಳೂರಿಂದ ಜಾಸ್ತಿ ಜನ ಬರೋದು. ಕೆಲವು ಡೆಲ್ಲಿ ಕಡೆಯಿಂದನೂ ಜನ ಬರ್ತಾರೆ. ಕೆಲವರು ಚಿಕ್ಕದು ಕೇಳ್ತಾರೆ, ಬಡ್ಜೆಟ್ ಕಮ್ಮಿ ಇದೆ, 1 ಎಕರೆ 1.5 ಎಕರೆ ಈ ಥರದ್ದು ಕೊಡಿ ಹಿಂಗಂತ. ಕೆಲವರು ದೊಡ್ಡದೇ ಕೇಳ್ತಾರೆ. ಡೈರೆಕ್ಟ್ ಇದ್ದರೆ ನೀಟಾಗಿ ಕೆಲಸ ಮಾಡಿಕೊಡ್ಬೋದು.